ಮೆಜೆಸ್ಟಿಕ್ ಇಂದ ನಮ್ಮ ಲೇಔಟ್ಗೆ ಜಸ್ಟ್ 35 ಕಿಲೋಮೀಟರ್ಸ್ ಡ್ರೈವ್ ಅಲ್ಲಿ ಸಿಗ್ತಾ ಇದೆ. ಮೆಜೆಸ್ಟಿಕ್ ಇಂದ ನಮ್ಮ ಲೇಔಟ್ಗೆ ಜಸ್ಟ್ 35 ಕಿಲೋಮೀಟರ್ಸ್ ಡ್ರೈವ್ ಅಲ್ಲಿ ಸಿಗ್ತಾ ಇದೆ. ಹಾಗೆ ಹೊಸಕೋಟೆ ಟೋಲ್ ಇಂದ ಬಂದ್ರೆ ಜಸ್ಟ್ ನಿಮ್ಗೆ 10 to 15 ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ಮ ಲೇಔಟ್ ಇದೆ. ಹಾಗೆ ನೀವು STR ರಿಂಗ್ ರೋಡ್ ಇಂದ ಬಂದ್ರೆ ಜಸ್ಟ್ 5 ಮಿನಿಟ್ಸ್ ಡ್ರೈವ್. ಹೌದು, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ. ನಾನಿವತ್ತು ಇದ್ದೀನಿ ವರೈನ್ ರಾಯಲ್ ಟೌನ್ಶಿಪ್ ಅಲ್ಲಿ. ನೀವೇನಾದ್ರೂ ದುಡ್ಡನ್ನ ಕೂಡಿಟ್ಟು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ಹುಡುಕ್ತಾ ಇದ್ದೀರಾ? ಈಗ ಭೂಮಿ ಮೇಲೆ ಇನ್ವೆಸ್ಟ್ ಮಾಡೋದಾ, ಅಥವಾ ಒಡವೆ ಮೇಲೆ ಇನ್ವೆಸ್ಟ್ ಮಾಡೋದಾ, ಅಥವಾ ಯಾರಿಗಾದ್ರೂ ಇಂಟ್ರೆಸ್ಟ್ ಕೊಡೋದಾ, ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕೋದಾ ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ಬೇಡಿ, ಯಾಕಂದ್ರೆ ಭೂಮಿ ಬೆಲೆ ಬಂಗಾರದ ಬೆಲೆಗಿಂತ ಹೆಚ್ಚು ಅಂತಾನೆ ಹೇಳ್ಬೋದು. ನಿಮ್ಗೆ ಬೆಸ್ಟ್ ಸಜೆಷನ್, ಬೆಸ್ಟ್ ಪ್ರಾಪರ್ಟೀಸ್ ಅಂದ್ರೆ ವರೈನ್ ರಾಯಲ್ ಟೌನ್ಶಿಪ್. ವರೈನ್ ರಾಯಲ್ ಟೌನ್ಶಿಪ್ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೋಸ್ಕರ ಮಾತಾಡ್ಸೋಣ ಸರ್. ನನ್ನ ಜೊತೆ ಇದ್ದಾರೆ ವಿವೇಕ್ ಸರ್ ಅವರು. ಬನ್ನಿ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಸೂಪರ್ ಸರ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀನಿ ಸರ್. ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಬ್ರೀಫ್ ಇನ್ಫಾರ್ಮೇಶನ್ ಕೊಡೋದಾದ್ರೆ ಸರ್, ಓಕೆ. ಯಾಕೆ ನಮ್ಮ ಜನ ನಿಮ್ಮ ಪ್ರಾಜೆಕ್ಟ್ ನ ಚೂಸ್ ಮಾಡ್ಬೇಕು? ಬಿಕಾಸ್ ಇವತ್ತು ತುಂಬಾನೇ ಬಿಲ್ಡರ್ಸ್ ತುಂಬಾ ಪ್ರಾಜೆಕ್ಟ್ಸ್ ಗಳು ರನ್ನಿಂಗ್ ಅಲ್ಲಿ ಇದೆ ಸರ್. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೋಸ್ಕರ ನಿಮ್ಮ ಪ್ರಾಜೆಕ್ಟ್ ನ ಯಾಕೆ ನಾವು ಚೂಸ್ ಮಾಡ್ಬೇಕು? ಈ ಪ್ರಾಜೆಕ್ಟ್ ಬಂದು 100 ಏಕರ್ಸ್ ಅಲ್ಲಿ ಮಾಡಿರೋಂತ ಲೇಔಟ್ ಆಗಿದೆ. ಆಸ್ ಆಫ್ ನಾವ್ ಏನ್ ಮಾಡಿದೀವಿ, ಫೇಸ್ 1 ಅಂತ 23 ಏಕರ್ಸ್ ಅಲ್ಲಿ ಫುಲ್ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದೀವಿ. ಇದರಲ್ಲಿ ನಿಮಗೆ ಬರುವಂತ ಸೈಟ್ 385 ಸೈಟ್ ಗಳು ನಿಮ್ಗೆ ಲಭ್ಯವಿದೆ. ಸೊ ಅದರಲ್ಲಿ ನಿಮ್ಗೆ ಆಲ್ರೆಡಿ 200+ ಸೈಟ್ ಗಳು ಸೋಲ್ಡ್ ಔಟ್ ಆಗಿರೋ ಕಾರಣ ನಮ್ಗೆ 100+ ಸೈಟ್ ಗಳು ಮಾತ್ರ ಇವಾಗ ಅವೈಲಬಿಲಿಟಿ ಇದೆ. ಈ ಪ್ರಾಜೆಕ್ಟ್ ಬಂದು 100 ಏಕರ್ಸ್ ಅಲ್ಲಿ ಮಾಡಿರುವಂತ ನಾವು ಪ್ರಾಜೆಕ್ಟ್ ಆಸ್ ಆಫ್ ನಾವ್ ಏನಾಗಿದೆ 23 ಏಕರ್ಸ್ ಅಲ್ಲಿ ಡೆವಲಪ್ ಮಾಡಿದೀವಿ. ಸೊ ನಿಮಗೆ 23 ಏಕರ್ಸ್ ಅಲ್ಲಿ 385 ಸೈಟ್ಸ್ ಮಾತ್ರ ನಿಮ್ಗೆ ಬರ್ತಾ ಇದೆ. ಸೊ ಅದರಲ್ಲಿ ಪ್ರತಿಯೊಂದು ಸೈಟ್ ಕೂಡ ನಿಮ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿದೆ. ಸೊ ಇದು ಬಂದು ನಿಮ್ಗೆ BMRD ಅಪ್ರೂವ್ಡ್, ರೇರಾ ರಿಜಿಸ್ಟರ್ಡ್, ಎ ಖಾತಾ, ಇಂಡಿವಿಜುವಲ್ ಖಾತಾ ರೆಡಿ ಇದೆ. ಓ ಸೂಪರ್ ಸರ್. ಅಂಡ್ ಇವಾಗ ಆಲ್ರೆಡಿ 385 ಸೈಟ್ಸ್ ಇರೋದು, ಇದರಲ್ಲಿ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆಯಾ ಸರ್? ಹೇಗೆ ಮ್ಯಾಮ್ 200+ ಸೈಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಆಸ್ ಆಫ್ ನಾವು ನಿಮ್ಗೆ ಸಿಗೋದು 100+ ಸೈಟ್ಸ್ ಅವೈಲಬಿಲಿಟಿ ಇದೆ. ಆಲ್ರೆಡಿ 200+ ಸೈಟ್ಸ್ ಸೋಲ್ಡ್ ಔಟ್ ಆಗಿದೆ. ಇನ್ನು 100+ ಸೈಟ್ಸ್ ಅಷ್ಟೇ ಅವೈಲೇಬಲ್ ಇದೆಯಂತೆ. ಸೂಪರ್ ಸರ್, ಸೂಪರ್ ಸರ್. ಮತ್ತೆ ಇಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ. ಈಗ ವಾಟರ್ ಆಗ್ಬೋದು, ಅಂಡ್ CCTV ಕ್ಯಾಮ್ರಾ ಆಗ್ಬೋದು, ಪ್ಲಾಂಟೇಶನ್ ಆಗ್ಬೋದು, ಅಂಡ್ ಪಾರ್ಕ್ ವ್ಯವಸ್ಥೆ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಮ್ಯಾಮ್ ಪ್ರತಿಯೊಂದು ಕೂಡ ಅಮ್ಯುನಿಟೀಸ್, ಲಕ್ಸುರಿ ಅಮ್ಯುನಿಟೀಸ್ ನಾವು ಕೊಟ್ಟಿರೋದು. ಲಕ್ಸುರಿ ಅಮ್ಯುನಿಟೀಸ್ ಇವ್ರು ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ ಕೂಡ. ಇಂಡಿವಿಜುವಲ್ ಸೈಟ್ಸ್ ಗೆ ವಾಟರ್ ಸಪ್ಲೈ ಆಗಿರ್ಬೋದು, STP ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಅಂಡರ್ ಕೇಬಲ್ ವ್ಯವಸ್ಥೆಯಾಗಿ ಎಲೆಕ್ಟ್ರಿಸಿಟಿ ರೆಡಿ ಇದೆ. ಅಮ್ಯುನಿಟೀಸ್ ಅಂತ ವಿಷಯ ಬಂದಾಗ ಇಲ್ಲಿ ನಾವು ಕೊಡ್ತಾ ಇರೋದು ಗೇಟೆಡ್ ಕಮ್ಯುನಿಟಿ ಆಗಿದೆ. 24x7 ನಿಮಗೆ ಸೆಕ್ಯೂರಿಟಿ ಮತ್ತೆ ಕ್ಯಾಮೆರಾ ವರ್ಕ್ ಇರುತ್ತೆ. ಸೊ ಇಂಡಿವಿಜುವಲ್ ಸೈಟ್ಸ್ ಅಂತ ಬಂದಾಗ ನಿಮಗೆ ವಾಟರ್ ಫೆಸಿಲಿಟಿ ಆಲ್ರೆಡಿ ರೆಡಿ ಇದೆ. ನೀವು ಟ್ಯಾಪ್ ಆನ್ ಮಾಡಿ ಆಲ್ರೆಡಿ ವಾಟರ್ ಬರ್ತಾ ಇದೆ. ಸೊ ಇಂಡಿವಿಜುವಲ್ ಸೈಟ್ಸ್ ಗೆ ಆಲ್ರೆಡಿ ಡ್ರೈನೇಜ್ ಆಗಿರ್ಬೋದು, ನಿಮ್ಗೆ STP ಆಗಿರ್ಬೋದು, ಇಂಡಿವಿಜುವಲ್ ಸೈಟ್ ಗೆ ಆಲ್ರೆಡಿ ಡಿಮಾರ್ಕೇಶನ್ ಕೂಡ ರೆಡಿ ಇದೆ, ಅಲಾಂಗ್ ವಿತ್ ಯುವರ್ ಸೈಟ್ ನಂಬರ್ಸ್ ಜೊತೆ. ಸೂಪರ್ ಸರ್, ಸೂಪರ್ ಸರ್. ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಅಂಡ್ ರೋಡ್ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಸರ್, ನೀವೇ ಹೇಳ್ಬಿಡಿ ಜೋರಾಗಿ. ಮೇನ್ ರೋಡ್ ಗೆ ನಿಮ್ಗೆ ಒಂದು 60 ಫೀಟ್ ವೈಟ್ ಕಾಂಕ್ರೀಟ್ ರೋಡ್ ಕೊಟ್ಟಿದೀವಿ. ಸೊ ಸಬ್ ಇಂಟರ್ನಲ್ ರೋಡ್ಸ್ ಅಂತ ಬಂದಾಗ ನಿಮ್ಗೆ 30 ಫೀಟ್ 40 ಫೀಟ್ ರೋಡ್ಸ್ ಕೊಟ್ಟಿದೀವಿ. ಮತ್ತೆ ನಿಮ್ಗೆ ಇಂಡಿವಿಜುವಲ್ ಸೈಟ್ಸ್ ಗೂ ಕೂಡ ಪ್ರೀ ಪ್ಲಾಂಟೇಶನ್ ಗೋಸ್ಕರ ಪರ್ಸನಲ್ ಸ್ಪೇಸ್ ಕೊಟ್ಟಿದೀವಿ. ಓಕೆ. ಅಂಡ್ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಗಾಡಿಗಳು ಪಾರ್ಕ್ ಮಾಡೋದಕ್ಕೆ ಆಗ್ಬೋದು, ಅಂಡ್ ಮಕ್ಕಳುಗಳು ಆಟ ಆಡೋದಕ್ಕೆ ಪಾರ್ಕ್ ವ್ಯವಸ್ಥೆ ಬಗ್ಗೆ, ಈಗ 23 ಎಕರೆನಲ್ಲಿ ಆಗಿರುವಂತದ್ದು ಈ ಒಂದು ಕಮ್ಯುನಿಟಿ ಪ್ರಾಜೆಕ್ಟ್ ಅಂತ. ಹೌದು ಮೇಡಮ್. ಸೊ ಇದಕ್ಕೆ ಪಾರ್ಕ್ ಗಳು ಎಷ್ಟು ಬರುತ್ತೆ ಸರ್? ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಲೇಔಟ್ ಗೆ ಪಾರ್ಕ್ ಗಳ ವ್ಯವಸ್ಥೆ ಎಷ್ಟಿರುತ್ತೆ? ಖಂಡಿತ ಮ್ಯಾಮ್, 385 ಸೈಟ್ ಬಂದಾಗ ನಿಮ್ಗೆ 1-2 ಪಾರ್ಕ್ ಕೊಟ್ಟರೆ ಸಾಕಾಗಲ್ಲ. ಸೊ ಒಂದಲ್ಲ ಎರಡಲ್ಲ ಮ್ಯಾಮ್ ಪಾರ್ಕ್ ಕೊಡ್ತಿರೋದು. 9 ಪಾರ್ಕ್ ಕೊಟ್ಟಿದ್ದೀನಿ, 5 ಕಾಮನ್ ಏರಿಯಾ ಜಾಗ ಕೊಟ್ಟಿದ್ದೀನಿ. ಸೊ ನೀವು ಹೇಳ್ದಾಗೆ 23 ಎಕರೆ ಇರುವಂತ ಈ ಲೇಔಟ್ ಗೆ 385 ಸೈಟ್ಸ್ ಆಗಿದೆ ಅಂತ ಹೇಳಿದ್ರೆ, ಇಷ್ಟು ಸೈಟ್ಸ್ ಗೆ 1-2 ಪಾರ್ಕ್ ಕೊಟ್ರೆ ಡೆಫಿನೆಟ್ಲಿ ಸಾಕಾಗಲ್ಲ ಅಲ್ವಾ? ಅದಕ್ಕೋಸ್ಕರನೇ ಮೇಡಮ್, ಅದಕ್ಕೋಸ್ಕರನೇ ಒಂದಲ್ಲ ಎರಡಲ್ಲ ಪಾರ್ಕ್ ಕೊಡ್ತಾ ಇರೋದು. ಲೇಔಟ್ ಅಲ್ಲಿ 9 ಪಾರ್ಕ್ ಕೊಡ್ತಾ ಇದೀನಿ. 9 ಪಾರ್ಕ್ ಕೊಡ್ತಿದಾರಂತೆ ವೀಕ್ಷಕರೇ. ನೋಡಿದ್ರಲ್ಲ, 9 ಪಾರ್ಕ್ ಅಂಡ್ ರೋಡ್ ವ್ಯವಸ್ಥೆ ನೋಡ್ತಾ ಇದ್ದೀರಾ, ಅಂಡ್ ಲೈಟ್ಸ್ ನೋಡಬಹುದು, ಅಂಡ್ ವಾಟರ್ ಅಂಡ್ ಡ್ರೈನೇಜ್ ಅಂಡ್ ಪ್ಲಾಂಟೇಶನ್ ಆಲ್ಸೋ, ಅಂಡ್ ಸುತ್ತಮುತ್ತ ಮನೆಗಳು ಕೂಡ ಆಲ್ರೆಡಿ ಇದಾವೆ, ಅಂಡ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಸರ್ ಮುಂದೆ ಕೇಳೋದಾದ್ರೆ ಸರ್, ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ನಾನು ಇದು BMRD ಅಪ್ರೂವ್ಡ್ ಆಗಿದೆ, ರೇರಾ ರಿಜಿಸ್ಟರ್ಡ್ ಆಗಿದೆ, ಎ ಖಾತಾ ಪ್ರಾಪರ್ಟಿ ಅಂತ ಹೇಳಿದಾಗ ನಾವು ಬಿಟ್ಟಿರೋದು 52% ಓಪನ್ ಸ್ಪೇಸ್ ಬಿಟ್ಟಿದೀವಿ. 48% ಅಲ್ಲಿ ಅಷ್ಟೇ ನಾವು ಸೈಟ್ ಮಾಡಿರೋದು. ಸೊ ಅದರಲ್ಲಿ ನಿಮಗೆ 9 ಪಾರ್ಕ್ ಸಿಗ್ತಾ ಇದೆ, 5 ಸಿವಿಕ್ ಕಮ್ಯುನಿಟೀಸ್ ಗೆ ಜಾಗ ಬಿಟ್ಟಿದೀವಿ, ಮುಂದಕ್ಕೆ ಕ್ಲಬ್ ಹೌಸ್ ಗೂ ಕೂಡ ಜಾಗ ಬಿಟ್ಟಿದೀವಿ. ಕ್ಲಬ್ ಹೌಸ್ ಕೂಡ ಫ್ಯೂಚರ್ ಖಂಡಿತ ಹೌದು. ಓಕೆ, ಸೂಪರ್ ಸರ್. ಸರ್ ನಾಳೆ ನಾವು ಸೈಟ್ ತಗೊಂಡು ಮನೆ ಕಟ್ಕೊಂಡು ನಾವ್ ಇಲ್ಲೇ ವಾಸ ಮಾಡ್ತೀವಿ ಅಂತಂದ್ರೆ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ? ಲೈಕ್ ಸ್ಕೂಲ್ ಆಗ್ಬೋದು, ಕಾಲೇಜಸ್ ಆಗ್ಬೋದು, ಬಸ್ ಸ್ಟಾಪ್ ಅಂಡ್ ಹಾಸ್ಪಿಟಲ್.
ಖಂಡಿತ ಮ್ಯಾಮ್, ನಾಳೆ ಬೆಳಗ್ಗೆ ನೀವು ಮನೆ ಕಟ್ಕೊಂಡಿರೋದಕ್ಕೆ ಎಲ್ಲಾ ಡಾಕ್ಯುಮೆಂಟೇಶನ್ ರೆಡಿ ಇದೆ. ದಿಸ್ ಇಸ್ ಫಾರ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರೋ ಕಾರಣ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ನಾಳೆ ಬೆಳಗ್ಗೆ ನೀವು ಮನೆ ಕಟ್ಕೊಂಡಿರೋ ಕಾರಣ ನಿಮ್ ಮಕ್ಳು ಸ್ಕೂಲ್ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರನೇ ನಮ್ ಲೇಔಟ್ ಇಂದ ನಿಯರ್ ಬೈ ಸ್ಕೂಲ್ ಆದಂತ ಪ್ರಗತಿ ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ನ್ಯೂ ಹಾರಿಜನ್ ಸ್ಕೂಲ್ ಇದೆ, ಡಾನ್ ಬಾಸ್ಕೋ ಸ್ಕೂಲ್ ಇದೆ. ಸೊ ಇದೆಲ್ಲ ಬರೋದು ನಿಮ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮ್ದು ಸ್ಕೂಲ್ಸ್ ಆಗ್ಬೋದು, ಕಾಲೇಜಸ್ ಎಲ್ಲ ನಮ್ ಲೇಔಟ್ ಇಂದ ಸಿಗ್ತಾ ಇದೆ ನಿಮ್ಗೆ. ಓಕೆ ಸರ್, ಹೈವೇಗಳ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಹೈವೇಗಳ ಬಗ್ಗೆ ಹೇಳ್ಬೇಕಂತ ಅಂದ್ರೆ ನಿಮ್ಗೆ STR ರಿಂಗ್ ರೋಡ್ ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ಸ್ ಆಫ್ ಜರ್ನಿ ಇರುತ್ತೆ. ನಿಮ್ಗೆ STR ರಿಂಗ್ ರೋಡ್ ಬಂದಿರೋ ಇದು ಏನಕ್ಕೆ ಯಾವ್ದಕ್ಕೋಸ್ಕರ ಬಂದಿದೆ ಅಂದ್ರೆ ಆಲ್ ಓವರ್ ಬ್ಯಾಂಗ್ಳೂರು ನೀವು ಎಲ್ಲಿ ಬೇಕಾದ್ರೂ ಎಂಟ್ರಿ ಆಗ್ಬೋದು, ಎಲ್ಲಿ ಬೇಕಾದ್ರೂ ಎಕ್ಸಿಟ್ ಆಗ್ಬೋದು. ಇದರಿಂದ ಡೆವಲಪ್ಮೆಂಟ್ ಆಗ್ತಾ ಇದೆ. ಬಟ್ ನಮ್ ಲೇಔಟ್ ಏನು ಹೊಸಕೋಟೆ ಏನಿದೆ ಅಲ್ಲಿ ನಿಯರ್ ಬೈ ಆಲ್ರೆಡಿ ಡೆವಲಪ್ಮೆಂಟ್ ಎಲ್ಲ ಮುಗ್ದಿದೆ. ಓಕೆ, ಸೂಪರ್ ಸರ್. ಅಂಡ್ ಸರ್, ಇವಾಗ ಡಾಕ್ಯುಮೆಂಟ್ಸ್ ನಾವು ಇವಾಗ ಎಷ್ಟು ತುಂಬಾನೇ ಫ್ರಾಡ್ಸ್ ಎಲ್ಲ ನಡೀತಾ ಇದೆ ಸರ್. ಫಸ್ಟ್ ರಿಜಿಸ್ಟ್ರೇಷನ್ ಆಗೋವರೆಗೂ, ದುಡ್ಡು ಕೊಡೋವರೆಗೂ ನಮ್ದೇ ಸ್ವಂತ ಅಂತ ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ಇಲ್ಲ ಬೇರೆಯವ್ರದಕ್ಕೆ ನಮಗೆ ಮಾಡ್ಕೊಟ್ಟಿದ್ರೆ ಈ ತರದ್ ಏನೇನೋ ನಡೀತಾ ಇದೆ ಸರ್. ಈ ತರ ಆದಾಗ ನೀವು ನಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀರಾ? ನಾನು ಬೈ ಮಾಡ್ಬೇಕು, ಫಸ್ಟ್ ನನಗೆ ಡಾಕ್ಯುಮೆಂಟ್ಸ್ ಕೊಡಿ, ನಾನು ಹೋಗಿ ಚೆಕ್ ಮಾಡಿಸ್ಕೊಂಡು ನಮ್ ಲಾಯರ್ ಹತ್ರ ಒಬ್ಬರ ಹತ್ರ ಅಲ್ಲ ಇಬ್ಬರ ಹತ್ರ ನಾನು ಚೆಕ್ ಮಾಡಿಸ್ಕೊಂಡು ನಾನು ಫೈನಲ್ ಮಾಡಿ ನಾನು ತಗೋತೀನಿ. ನಾನೇ ಅವಕಾಶ ಇದೆಯಾ? ಮ್ಯಾಮ್, ಖಂಡಿತ ಮಾಡಿಸ್ಕೊಡ್ತೀನಿ. ಒಬ್ರ ಹತ್ರ ಇಬ್ರ ಹತ್ರ ಅಲ್ಲ ಮ್ಯಾಮ್, 4-5 ಜನದ ಹತ್ರ ಹೋಗಿ ಅಡ್ವೈಸರ್, ನಿಮ್ಗೆ ಪ್ರಾಪರ್ಟಿ ಅಡ್ವೈಸರ್ ಹತ್ರ ಹೋಗಿ ನಿಮ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ಸೊ ಇದು ಬಂದು ಕ್ಲಿಯರ್ ಟೈಟಲ್ ಆಗಿರೋ ಕಾರಣ BMRDA ಅಪ್ರೂವ್ಡ್, ರೇರಾ ರಿಜಿಸ್ಟರ್ ಆಗಿದೆ, ಏಕತಾ ಪ್ರಾಪರ್ಟಿ ಅಂಡ್ ಇಂಡಿವಿಜುವಲ್ ಈ ಖಾತಾ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಓಕೆ, ಸೂಪರ್.